ತಿರುಪತಿ ತಿಮ್ಮಪ್ಪ ವರ್ಲ್ಡ್ ಫೇಮಸ್ ದೇವರು. ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ತಮ್ಮ ಕಷ್ಟ ನಷ್ಟ ಅರಿಕೆ ಮಾಡಿಕೊಳ್ಳೋದಕ್ಕೆ ದೇಶದ ವಿವಿಧ ಭಾಗಗಳಿಂದ ಪ್ರತಿನಿತ್ಯ ಸಾವಿರಾರು ಭಕ್ತರು ಇಲ್ಲಿಗೆ ಬರ್ತಾರೆ. ಆದರೆ ಭಕ್ತರಿಗೆ ಗೋವಿಂದನ ದರ್ಶನ ಆಗುವುದಕ್ಕೂ ಮುಂಚೆ ಅಲ್ಲಿನ ಅವ್ಯವಸ್ಥೆಯ ದರ್ಶನ ಆಗುತ್ತೆ. ಹಾಗೇನೇ ಟಿಟಿಡಿಯ ಹಣದಾಹ, ಅವ್ಯವಸ್ಥೆಗಳ ದರ್ಶನವೂ ಆಗುತ್ತೆ. ಅನಂತ ಸ್ವರ್ಣಮಯಂ ಯೋಜನೆಗೆ ಬ್ರೇಕ್ ಬಿದ್ದಿದ್ರಿಂದ ಟಿಟಿಡಿಯ ಮರ್ಯಾದೆ ಹರಾಜಾಗಿತ್ತು. ತಿರುಮಲ ಕ್ಷೇತ್ರದ ಪ್ರತಿಷ್ಠೆ ಮಣ್ಣು ಪಾಲಾಗಿತ್ತು. ಆದರೆ ಟಿಟಿಡಿ ಹೀಗೆ ವಿವಾದಕ್ಕೆ ಸಿಲುಕಿದ್ದು ಇದೇ ಮೊದಲ ಬಾರಿಯೇನಲ್ಲ. ಇಲ್ಲಿ ಅಕ್ರಮ, ಅವ್ಯವಹಾರ, ಗೊಂದಲ ಎಲ್ಲ ಕಾಮನ್. ಬೇರೆ ವಿಚಾರಗಳಲ್ಲಿರಲಿ, ದೇವರ ದರ್ಶನದ ವಿಚಾರದಲ್ಲೂ ಇದೇ ಅವ್ಯವಸ್ಥೆ ಹಾಗೂ ತಾರತಮ್ಯ ನಡೀತಿದೆ. ವಿಐಪಿಗಳಿಗೆ ಸ್ಪೆಷಲ್ ದರ್ಶನ. ವಿಐಪಿ ಪಾಸ್ಗಳು ಬ್ಲಾಕ್ನಲ್ಲಿ ಸೇಲ್. 3 ಸೆಕೆಂಡ್ ದರ್ಶನಕ್ಕೆ 24 ಗಂಟೆ. ಟಿಡಿಟಿ ವಿಐಪಿಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಮಾಡಿದೆ. ಸಿನಿಮಾ ಮಂದಿ, ರಾಜಕಾರಣಿಗಳು, ನ್ಯಾಯಾಧೀಶರು, ಮಂತ್ರಿ ಮಹೋದಯರು, ಉದ್ಯಮಪತಿಗಳು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಲ್ಲದೆ 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದೇಣಿಗೆ ನೀಡುವವರನ್ನು ವಿಐಪಿಗಳೆಂದು ಪರಿಗಣಿಸಲಾಗ್ತಾ ಇದೆ. ಇವರೆಲ್ಲ ಅತ್ಯಂತ ಸುಲಭವಾಗಿ ವೆಂಕಟೇಶ್ವರನ ದರ್ಶನ ಪಡೆಯಬಹುದಾಗಿದೆ. ಇವರಿಗೆ ಪ್ರತ್ಯೇಕ ಪಾಸ್ಗಳನ್ನು ಕೊಡಲಾಗುತ್ತೆ. ಆದರೆ ವಿಐಪಿ ಪಾಸ್ ಹೊಂದಿರುವವರು ಗಂಟೆಗಟ್ಟಲೆ ತಿಮ್ಮಪ್ಪನ ಎದುರಿಗೆ ಕೂರೋದು ಉಳಿದ ಭಕ್ತರನ್ನ ಇಕ್ಕಟ್ಟಿಗೆ ಸಿಕ್ಕಿಸುತ್ತಿದೆ. ವಿಐಪಿಗಳು ತಿಮ್ಮಪ್ಪನ ದರ್ಶನ ಪಡೆದು ಆಲಯದಿಂದ ಹೊರಬರುವವರೆಗೆ ಸಾಮಾನ್ಯ ಭಕ್ತರಿಗೆ ದರ್ಶನವನ್ನ ನಿಷೇಧಿಸಲಾಗುತ್ತೆ. ಪ್ರತಿದಿನ ಯಾರಾದರೊಬ್ಬರು ವಿಐಪಿಗಳು ಇಲ್ಲಿಗೆ ವಿಸಿಟ್ ಕೊಡೋದ್ರಿಂದ ಭಕ್ತರು ನರಕ ಯಾತನೆ ಅನುಭವಿಸುವಂತಾಗಿದೆ. ತಿಮ್ಮಪ್ಪನ ದರ್ಶನ ಪಡೆಯಲು ದಿನಗಟ್ಟಲೆ ಕಾಯಬೇಕಾಗಿ ಬಂದಿದೆ. ಆಂಧ್ರದ ರಾಜ್ಯಪಾಲ ESL ನರಸಿಂಹನ್ಗೆ ಇತ್ತೀಚಿನ ದಿನಗಳಲ್ಲಿ ತಿಮ್ಮಪ್ಪನ ಮೇಲಿನ ಭಕ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಆದಂತಿದೆ. ಕಳೆದ 3 ತಿಂಗಳಲ್ಲಿ ಇವರು 6 ಬಾರಿ ತಿರುಮಲಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ಅಲ್ಲದೆ ಪ್ರತಿಯೊಂದು ಬಾರಿಯೂ ಗಂಟೆಗಟ್ಟಲೆ ದೇವರ ಮುಂದೆ ಕೂತಿದ್ದಾರೆ. ಇದರಿಂದಾಗಿ ಸಾಮಾನ್ಯ ಭಕ್ತರು ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಭಕ್ತರು ಕೇವಲ 3 ಸೆಕೆಂಡ್ ದರ್ಶನಕ್ಕೆ 24 ಗಂಟೆಗೂ ಹೆಚ್ಚು ಕಾಲ ಕಾದು ಹೈರಾಣಾಗಿ ಹೋಗಿದ್ರು. ಟಿಟಿಡಿ ರೂಲ್ಸ್ ಪ್ರಕಾರ ದಿನಕ್ಕೆ 2 ಸಲ ವಿಐಪಿ ದರ್ಶನಕ್ಕೆ ಅವಕಾಶ ಇದೆ. ಈ ವೇಳೆಯಲ್ಲಿ 1200 ಗಣ್ಯರು ದರ್ಶನ ಪಡೆಯಬಹುದು. ಆದರೆ ಈ ಸಂಖ್ಯೆ ಇತ್ತೀಚೆಗೆ 3000ದಿಂದ 4000ಕ್ಕೆ ಹೆಚ್ಚಾಗಿರೋದು ಭಕ್ತರ ತಲೆನೋವಿಗೆ ಕಾರಣವಾಗಿದೆ. ಗರ್ಭಗುಡಿ ಹೊಕ್ಕ ಗಣ್ಯ ವ್ಯಕ್ತಿ ಹೊರಬರುವುದನ್ನೇ ಕಾಯ್ದು ತಾಳ್ಮೆಗೆಟ್ಟ ಭಕ್ತರು ಎಷ್ಟೋ ಸಲ ಟಿಟಿಡಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದೂ ಇದೆ. ಇನ್ನು ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಂತೂ ವಿಐಪಿಗಳ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗಿಬಿಡುತ್ತೆ. ಕಳೆದ ವೈಕುಂಠ ಏಕಾದಶಿಯಂದು ದೇವರ ದರ್ಶನಕ್ಕಾಗಿ ಭಕ್ತರು ವಿಪರೀತ ಪಾಡುಪಟ್ರು. ವಿಶೇಷ ಅಂದರೆ ಅವತ್ತು ವಿಐಪಿಗಳಿಗೆಂದೇ 4000 ವಿಐಪಿ ಪಾಸ್ಗಳನ್ನು ಹಂಚಲಾಗಿತ್ತು. ಆದರೆ ಆ ಪಾಸ್ಗಳು ಕಾಳಸಂತೆಯಲ್ಲಿ ಮಾರಾಟವಾಗಿದ್ವು. 4000 ವಿಐಪಿ ಪಾಸ್ ಮೂಲಕ 5000ಕ್ಕೂ ಹೆಚ್ಚು ಮಂದಿ ತಿಮ್ಮಪ್ಪನ ದರ್ಶನ ಪಡೆದಿದ್ರು. ಇದು ತಿರುಪತಿಯಲ್ಲಿ ನಡೆಯುವ ಅವ್ಯವಹಾರ, ಅಕ್ರಮಗಳಿಗೆ ಒಂದು ಸ್ಯಾಂಪಲ್ ಮಾತ್ರ. ತನ್ನ ಕೋಟ್ಯಾಂತರ ಭಕ್ತರ ಕಷ್ಟಗಳನ್ನು ಪರಿಹರಿಸೋ ತಿರುಪತಿ ತಿಮ್ಮಪ್ಪನ ಕಾಲ ಬುಡದಲ್ಲೇ ಅನೇಕ ರೀತಿಯ ಅನ್ಯಾಯ, ಅಕ್ರಮಗಳು ನಡೀತಿವೆ. ಬಡವ ಬಲ್ಲಿದ ಅನ್ನೋ ತಾರತಮ್ಯದಿಂದ ಬಡ ಭಕ್ತರು ರೋಸಿ ಹೋಗಿದ್ದಾರೆ. ಟಿಟಿಡಿ ನೋಡಿದ್ರೆ ಒಂದು ಕಡೆ ಬೋಗಸ್ ದಾನಿಗಳಿಂದ, ಮತ್ತೊಂದು ಕಡೆ ತಿರುಮಲದ ಅವ್ಯವಹಾರಗಳಿಂದ ಬೇಸತ್ತು ಹೋಗಿದೆ. ಇಷ್ಟೆಲ್ಲದರ ನಡುವೆ ದೇಶದಲ್ಲಿ ಏನೇ ಬಡತನ, ದಾರಿದ್ರ್ಯ ಇದ್ರೂ ತಿಮ್ಮಪ್ಪನ ಹುಂಡಿ ಅಪರಿಮಿತ ಸಂಪತ್ತಿನಿಂದ ತುಂಬಿ ತುಳುಕ್ತಾ ಇರೋದು ಒಂದು ಅಚ್ಚರಿಯೇ.
ಇದು ಇವತ್ತಿನ ಸುವರ್ಣ ಫೋಕಸ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.